ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಶ್ರೀಮತಿ ಎಚ್.ಎಸ್. ಪಾರ್ವತಿಯವರು ನಮ್ಮ ಸಮಕಾಲೀನ ಹಿರಿಯ ಲೇಖಕಿಯರಲ್ಲಿ ಅತ್ಯಂತ ಗಮನಾರ್ಹವಾದಂಥ ಲೇಖಕಿ. ಇವರು ಕಾದಂಬರಿ, ಸಣ್ಣಕತೆ, ನಾಟಕ, ವಿಮರ್ಶೆ ಹಾಗೂ ಮಕ್ಕಳ ಸಾಹಿತ್ಯ ಮುಂತಾದ ಅನೇಕ ಪ್ರಕಾರಗಳಲ್ಲಿ ಅತ್ಯಂತ ಸಮರ್ಥವಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಸುಮಾರು 8 ಕಾದಂಬರಿಗಳು ಹಾಗೂ 4-5 ಕಥಾ ಸಂಕಲನಗಳನ್ನು ಪ್ರಕಟಿಸಿರುವ ಎಚ್.ಎಸ್. ಪಾರ್ವತಿಯವರು ಅನುವಾದ ಕ್ಷೇತ್ರದಲ್ಲೂ ಸಹ ಅತ್ಯಂತ ಸಮರ್ಥವಾದ ಕೆಲಸ ಮಾಡಿದ್ದಾರೆ. ಹಿಂದಿಯಿಂದ ಅನೇಕ ಉತ್ತಮ ಕಾದಂಬರಿಗಳನ್ನು ಕನ್ನಡಕ್ಕೆ ತಂದುಕೊಟ್ಟಿದ್ದಾರೆ. ನಮ್ಮನೆ ವಾತಾವರಣದಲ್ಲಿ ತುಂಬ ಪುಸ್ತಕಗಳನ್ನ ಓದೋ ಅಭ್ಯಾಸ ನಮ್ಮ ತಂದೆ, ತಾಯಿ, ಅಣ್ಣ ಎಲ್ರಿಗೂ ಇದ್ದಿದ್ದರಿಂದ ನಾನು ತುಂಬ ಪುಸ್ತಕ ಓದ್ತಾ ಇದ್ದೆ. ಓದಿ ಅದ್ರ ಸ್ವಲ್ಪ ಕಥೆಗಳಾಗಲಿ ಕಾದಂಬರಿಗಳಾಗಲಿ ಆಗ ಪ್ರಕಟವಾಗಿದ್ದೆಲ್ಲ ಓದಿದ್ದೆ. ಆದರೆ ಬರಿಬೇಕು ಅಂತ ಅನಿಸಿರಲಿಲ್ಲ. ಸುಮ್ಮನೆ ಓದ್ತಾ ಇರ್ತಾಯಿದ್ದೆ, ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ವಿ ನಾವೆಲ್ಲ ಸ್ನೇಹಿತರುಗಳು ಸೇರಿಕೊಂಡು. ಆದರೆ ಹಿಂದಿನೂ ಜೊತೆಯೊಳಗೆ ಅಭ್ಯಾಸ ಮಾಡಿದೆ. ಆ ಸಮಯದಲ್ಲಿ ಯಾವುದೋ ಒಂದು ಕತೆ, ಹಿಂದಿ ಕತೆ ಒಂದು ನನಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಯಾವ ಉದ್ದೇಶವೂ ಇಲ್ಲದೆ ಒಂದು ಹಿಂದಿ ಕತೆ ಅನುವಾದ ಮಾಡಿಟ್ಟಿದ್ದೆ. ನಮ್ಮನೆಗೆ ಆಗ ನಿರಂಜನ ಅವರು, ಖ್ಯಾತ ಸಾಹಿತಿ ನಿರಂಜನ ಅವರು ಬರ್ತಾಯಿದ್ರು. ಅವರು ಆ ಕತೆ ನೋಡಿ, ಇದ್ಯಾರು ಅನುವಾದ ಮಾಡಿರೋದು, ಅನುವಾದ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ನೀವು ಒಂದು ಪುಸ್ತಕ ಮಾಡಬೇಕು ಅಂತ ಮೊದಲು ಕೃಷ್ಣಚಂದರ್ ಅವರ ಪರಾಜಯ ಅನ್ನೋ ಒಂದು ಕಾದಂಬರಿನ ತಂದುಕೊಟ್ರು, ಅನುವಾದ ಮಾಡಿಕೊಡಿ ಅಂತ. ಹೀಗಾಗಿ ಮೊದಲು ಒಂದು ಅನುವಾದದಿಂದ ನನ್ನ ಸಾಹಿತ್ಯಕ್ಕೆ ಇದು ಕೆಲಸ ಶುರುವಾಯಿತು. ಅವರ ಕಾದಂಬರಿಗಳು ಅವರ ಸಮಕಾಲೀನ ಲೇಖಕಿಯರಿಗಿಂತ ಯಾಕೆ ಭಿನ್ನವಾಗಿ ಕಾಣ್ತವೆ ಅಂದರೆ, ಉಳಿದ ಲೇಖಕಿಯರ ಕೃತಿಗಳಲ್ಲಿ ಒಂದು ರೀತಿಯ ಭಾವಾವೇಶ, ಅಂದರೆ ಹೆಣ್ಣಿನ ಚಿತ್ರಣ ಕೊಡುವಾಗ ಕಂಡುಬರುವಂಥ ಒಂದು ಭಾವಾವೇಶ ಕಂಡು ಬಂದರೆ ಅದು ಎಚ್.ಎಸ್. ಪಾರ್ವತಿಯವರ ಕೈಯಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ಕಳಕಳಿಯೊಂದಿಗೆ ಮತ್ತು ಸಹಜತೆ ಹಾಗೂ ಯಾವುದೇ ಭಾವಾವೇಶವಿಲ್ಲದ ಚಿತ್ರಣಕ್ಕೆ ಹೆಸರಾಗಿದೆ. ಈ ಕಾರಣದಿಂದ ಅವರು ತಮ್ಮ ಸಮಕಾಲೀನ ಲೇಖಕಿಯರಿಗಿಂತ ಸ್ವಲ್ಪ ಭಿನ್ನವಾಗಿ ಕಾಣುವಂಥ ಲೇಖಕಿ. ಮೊದಲು ಒಂದು ಅನುವಾದದಿಂದ ನನ್ನ ಸಾಹಿತ್ಯಕ್ಕೆ ಇದು ಕೆಲಸ ಶುರುವಾಯಿತು. ಆಮೇಲೆ ಅದು ಪ್ರಕಟವಾದ ಮೇಲೆ ಅದು ಧಾರಾವಾಹಿಯಾಗಿ ಚಿತ್ರಗುಪ್ತ ಅನ್ನೋ ಒಂದು ಪತ್ರಿಕೆ ಒಳಗೆ 6 ತಿಂಗಳು ಬಂತದು. ಆಮೇಲೆ ನನಗೆ ಅಭ್ಯಾಸ ಆಗೋಗಿತ್ತು ಅಷ್ಟರಲ್ಲಿ ಬರೆಯೋದು. ಆ ಅಭ್ಯಾಸ ಆದಮೇಲೆ ಅದರಿಂದ ಸ್ವಂತ ಕಥೆಗಳನ್ನು, ಲೇಖನಗಳನ್ನು ಕ್ರಮವಾಗಿ ಬರೆಯೋದಕ್ಕೆ ಶುರು ಮಾಡಿದೆ. ನಾವು ಬರೆಯೋ ಸಮಯದಲ್ಲಿ ಪ್ರಗತಿಶೀಲ ಚಳವಳಿ ಶುರುವಾಗಿದ್ದರಿಂದ ಸ್ವಲ್ಪ ಪ್ರಗತಿಶೀಲ ಬರಹಗಾರರ ಪ್ರಭಾವನೇ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ನನಗೆ ಒಂದು ಯಾವುದೋ ಪಂಥದ ಪ್ರಭಾವ ಅಂತ ನನಗೆ ಹೇಳೋಕ್ಕಾಗಲ್ಲ. ಆದರೆ ಆವಾಗ ಬರೆಯೋ ಒಂದು ಶೈಲಿ ಸ್ವಲ್ಪ ಈ ನವೋದಯ ಸಾಹಿತ್ಯದ ಶೈಲಿಗಿಂತ ಬೇರೆ ಆಗಿತ್ತು. ಅಂದರೆ ಬರೀ ಆದರ್ಶ ಅಲ್ಲದೆ ನೋವು, ಕಷ್ಟಗಳು, ನಿಜವಾದ ಸಮಸ್ಯೆಗಳು, ಇದ್ರ ಬಗ್ಗೆ ಬರಿಬೇಕು ಅನ್ನೋ ಪ್ರವೃತ್ತಿ ಜಾಸ್ತಿ ಆಗಿದ್ದರಿಂದ ಒಂದು ರೀತಿಯಲ್ಲಿ ಪ್ರಗತಿಶೀಲ ಚಳುವಳಿಯ ಅಥವಾ ಅವರ ಆ ಬರಹಗಾರರ ಪ್ರಭಾವನೇ ನಮ್ಮ ವಯಸ್ಸಿನ ಎಲ್ಲರ ಮೇಲೂ ಬಿತ್ತು ಅಂತ ನಾ ಹೇಳ್ಬೋದು. ಪ್ರಸ್ತುತ ಶಕುನ ಕಥೆಯನ್ನು ಎಚ್.ಎಸ್. ಪಾರ್ವತಿಯವರ ನೆನಪು ಸಾಯುವುದಿಲ್ಲ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ.
ಅಮ್ಮ 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 ಏನಾಯ್ತಮ್ಮ? ಅಮ್ಮ 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 ಏನಾಯ್ತಮ್ಮ? ಅಮ್ಮ 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 ಏನಾಯ್ತಮ್ಮ? ಎಚ್ಚರಾಗಮ್ಮ. ಏನಾಯ್ತಮ್ಮ? ಯಾಕಮ್ಮ ಯಾಕ ಕಿರ್ಚ್ಕೊಂಡೆ? ಏನಾಯ್ತು? ನನಗೇನಾಯ್ತು? ಅಕ್ಕಿ ಹೇಳ್ತಿದ್ದೆ, ಕಾಗೆ ಕಾಗೆ ತಲೆ ಸವರ್ಕೊಂಡಾಯ್ತು. ಕಾಗೆ ಅಷ್ಟೇನಾ? ಎಲ್ಲೋ ಮುಸ್ರೆ ತಿನ್ನಕ್ಕೆ ಹಾರಿರ್ಬೇಕು. ಅದಕ್ಕೆ ಜ್ಞಾನ ತಪ್ಪಿಟ್ಟಿಯಲ್ಲಮ್ಮ. ಹೌದಾ? ಅಷ್ಟಕ್ಕೆ ನನ್ಗೆ ಯಾಕೆ ಜ್ಞಾನ ತಪ್ಪಿತು? ಏನು ಹೋಗ್ಲಿ ಬಿಡು, ಎಲ್ಲ ಮೈಲಿಗೆ ಆಗೋಯ್ತು. ತಿರ್ಗಾ ಸ್ನಾನ ಮಾಡಿ ದೇವ್ರ ತುಪ್ಪದ ದೀಪ ಹಚ್ತೀನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಾಂ ಚ ರಾಹವೇ ಕೇತುವೇ ನಮಃ ಸರ್ವಮಂಗಳ ಮಾಂಗಲ್ಯೇ ನಮಸ್ತುತೆ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಾಂ ಚ ರಾಹವೇ ಕೇತುವೇ ನಮಃ. ಹೀಗ್ಯಾಕಾಯ್ತು? ಎಂದೂ ಇಲ್ಲದ್ದು ಇವತ್ತು ಹಾಳು ಕಾಗೆ ತಲೆನ ಬಡ್ಕೊಂಡು ಹೋಯ್ತಲ್ಲ. ಶನಿವಾರ ಬೇರೆ, ಥೂ ಅಪಶಕನ. ಕಾಗೆ ರೆಕ್ಕೆ ತಲೆಗೆ ಬಡಿದ್ರೆ ಆಯುಷ್ಯ ಮುಗಿದ ಸೂಚನೆ ಅಂತಾರಲ್ಲ. ಹಾಗಾದ್ರೆ ನನ್ನ ಆಯುಷ್ಯ ಮುಗ್ದೇ ಹೋಯ್ತಾ? ಛೇಛೆ, ನಾನು ಯಾಕೆ ಇಷ್ಟು ಹೆದರಬೇಕು? ನಾನೀಗ ಸತ್ತಿರ್ತಾನೆ ಯಾರಿಗೆ ನಷ್ಟ? ನನಗಿನ್ನು ಏನು ತಾನೇ ಆಗಬೇಕು? ಮೊನ್ನೆ ವೈಶಾಖಕ್ಕೆ 55 ತುಂಬಿತು. ಹಿರಿ ಮಗ ದೊಡ್ಡವನಾದ. ಇರೋ ಒಬ್ಬಳೆ ಮಗಳಿಗೆ ಮದುವೆ ಆಯಿತು. 2 ವರ್ಷ ಕಳೆದ್ರೆ ಚಿಕ್ಕವನು ಓದು ಒಂದು ಘಟ್ಟಕ್ಕೆ ಬಂದು ನಿಲ್ಲತ್ತೆ. ಎಲ್ಲ ಚೆನ್ನಾಗಿರುವಾಗಲೇ ನಾನು ಕಣ್ಣು ಮುಚ್ಕೊಂಡ್ರೆ ವಾಸಿ ಅಲ್ವಾ? ನನ್ನ ಮಗಳು ಗರ್ಭಿಣಿ ಮಂಗಳವನ್ನು ಬಿಟ್ಟು ಇಷ್ಟು ಬೇಗ ನಾನು ಹೊರಟು ಹೋಗ್ಬೇಕಾ? ಅಮ್ಮ ಯಾಕಮ್ಮ ಈ ಕಲ್ನಾಗ ಕೂತ್ಬಿಟ್ಟಿದ್ಯಾ? ನಂಗೆ ಹೊಟ್ಟೆ ಹಸಿತಿದೆ. ಅಮ್ಮ ಯಾಕೆ ಹಾಗೆ ಕೂತ್ಬಿಟ್ಟಿದ್ಯಾ? ನನ್ಗೆ ಹೊಟ್ಟೆ ಹಸಿತಿದೆ. ಚಂದ್ರು, ಇದೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಕಾಲೇಜಿಂದ? ನೀನು ತಡವಾಗಿ ಬರಬಹುದು ಅಂತ ನಾನು ತಿಂಡಿ ಏನು ಮಾಡಿಲ್ಲ. ತಡ ಏನ್ ಬಂತಮ್ಮ? 5:30 ಮಾಮೂಲಿ ಟೈಮ್ ಇದು. ಅದು ನೀನು ಆಟ ಗೀಟ ಆಡ್ಕೊಂಡು ತಡವಾಗಿ ಬರಬಹುದು ಅಂತ ಅಂದ್ಕೊಂಡೆ. ತಿಂಡಿ ಏನು ಮಾಡಿಲ್ಲ ಕಣೋ ಚಂದ್ರು. ಸ್ವಲ್ಪ ಅನ್ನ ಕಲಿಸ್ಕೊಡ್ಲಾ? ಹೋಗಮ್ಮ, 3 ಹೊತ್ತು ಅನ್ನ 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 ಬೇಜಾರು ನನಗೆ. ಹೋಗ್ಲಿ, ಅದನ್ನ ಸ್ವಲ್ಪ ಕಲಿಸ್ಕೊಟ್ಬಿಡು. ಮೊದಲು ಕಾಫಿ ಮಾಡಿಕೊಡು, ನಾನು ಟ್ಯೂಷನ್ಗೆ ಹೋಗ್ಬೇಕು. ಹುಡುಗ ಮುಂಡೆದು ನಾನೊಂದು ಲೋಟ ನೀರು ಕೊಡಲಿಲ್ಲ ಅಂತಂದ್ರೆ ಉಪವಾಸ ಮಾಡೋಕ್ಕೋತೆ. ಛೇ, ಏನಾಗಿದೆ ನನಗೆ ಇವತ್ತು? ಆ ಕಾಗೆ ಬಡ್ದಾಗಿನಿಂದ ನನ್ನ ಬುದ್ಧಿಗೆ ಮಂಕ್ ಬಡ್ದು ಬಿಡ್ತಲ್ಲ. ಪಂಚಾಂಗನಾರು ನೋಡಬೇಕು.
ಕಾಗೆ ಬಡಿದ್ರೆ ಶಕುನ ಏನು ಅಂತ. ಛೇಛೆ, ನನಗೇನಾಗಿದೆ? ಕಾಯಿಲೆ ಇಲ್ಲ, ಕಸಾಲೆ ಇಲ್ಲ, ಆರೋಗ್ಯವಾಗಿದ್ದೀನಿ. ನನಗೆ ಸಾವಕ್ಕೆ ಬರುತ್ತೆ? ನಂದೊಂದು ಭ್ರಮೆ. ಆದರೆ ನನ್ನ ಗಂಡ ಸತ್ತಾಗ ಅವ್ರಿಗೆ ಯಾವ ರೋಗ ಬಂದಿತ್ತು? ಸಾಯೋ ವಯಸ್ಸಾವ್ರದ್ದು. ಅವತ್ತು ಎಂದಿನ ಹಾಗೆ ಬೆಳಿಗ್ಗೆ ಎತ್ತಿದ್ರು, ಸ್ನಾನ ಮುಗಿಸಿ ಅಂಗಡಿಗೆ ಹೋಗಿ ತರಕಾರಿನ ತಗೊಂಡು ಬಂದಿದ್ರು. ಬಾಗಿ, ಏ ಬಾಗಿ, ಕುಂಬಳಕಾಯಿ ತಂದಿದ್ದೀನಿ ಕಣೆ, ಅಚ್ಚುಕಟ್ಟಾಗಿ ಇವತ್ತು ಮಜ್ಜಿಗೆ ಹುಳಿ ಮಾಡ್ಬಿಡೆ. ಮಜ್ಜಿಗೆ ಹುಳಿ ಮಾಡಿಬಿಟ್ರೆ ಚಂದ್ರಗ್ ಮೊಸರಿರೋಲ್ಲ, ಅವನಿಗೆ ಮೊಸರಿಲ್ಲ ಅಂದ್ರೆ ಊಟನೇ ಸೇರಲ್ಲ. ನಿಮಗೇನು ದಿನಕ್ಕೊಂಥರ ಅಡಿಗೆ ಕೇಳ್ತೀರಿ? ಅಮರೇ ಯಜಮಾನ್ರು ಆಫೀಸಲ್ಲಿ ಬಿದ್ಬಿಟ್ರು. ಅಯ್ಯೋ ದೇವ್ರಿ, ಮೆಟ್ಲಿಗಿಟ್ಲು ಜಾರ್ ಬಿದ್ರೇನೋ? ಇಲ್ರವ, ಕುರ್ಚಿ ಮೇಲೆ ಕೂತಿದವ್ರು ಯಾಕೋ ಎದೇನೋ ಅಂತ ಹಂಗೆ ಕೆಳಗಡೆ ಬಿದ್ಬಿಟ್ರು. ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ಚೆನ್ನಾಗೇ ಇದ್ರಲ್ಲ ಭಾಗ್ಯಮ್ನವ್ರೆ? ಹೌದು, ಬರೋವಾಗ ನೋಡಿ ಹೆಣವಾಗಿ ಮನೆಗೆ ಬಂದಿದ್ದಾರೆ. ಏನು ಅಂದ್ರೆ ಮಾತಾಡಿ ಅಂದ್ರೆ, ನಾನ್ ನಿಮ್ ಹೆಂಡತಿ ಭಾಗ್ಯ ಅಂದ್ರೆ ಮಾತಾಡಿ ಅಂದ್ರೆ. ಭಾಗ್ಯಮ್ಮರೇ, ನೀರಿನಲ್ಲಿ ಎಣ್ಣೆಲಿ ನೋಡ್ಕೊಂಡಾಗ ಮುಖ ಕಾಣದೇ ಇದ್ರೆ 15 ದಿನದೊಳಗೆ ಸಾವು ಗ್ಯಾರಂಟಿನಂತೆ. ಅದಕ್ಕೆಪ್ಪ ನಾನು ದಿನಾ ನೀರಿನಲ್ಲಿ ಮುಖ ನೋಡ್ಕೊಂಡು ಗ್ಯಾರಂಟಿ ಮಾಡ್ಕೋತೀನಿ ನಾನು ಸತ್ತಿಲ್ಲ ಅಂತ. ಅಯ್ಯೋ, ಎಲ್ಲ ಕರ್ಕ್ ಹೋಗ್ತಾ ಇದ್ದೀನಿ. ನನ್ ಕಾಣ್ತಾನೆ ಇಲ್ವಲ್ಲ? ಅಯ್ಯೋ, ನೀರಿನಲ್ಲೂ ನನ್ನ ಮುಖ ಕಾಣಿಸ್ಲಿಲ್ಲ, ಈಗ ಕನ್ನಡಲ್ಲೂ ಕಾಣ್ತಾ ಇಲ್ಲ. ಅಂದ್ರೆ ಅಂದ್ರೆ ಇನ್ನು ನಾನು 15 ದಿವಸಕ್ಕೆ ಸತ್ತು ಹೋಗ್ತೀನಿ. ಇನ್ನು 15 ದಿವಸಕ್ಕೆ ನಾ ಸತ್ತೇ ಹೋಗ್ತೀನಿ. ಇನ್ನು ಎಷ್ಟು ಹಾರಾಡಿದ್ರೂ ಪ್ರಯೋಜನ ಇಲ್ಲ. ಈ ಭೂಮಿ ಋಣ ನನಗೆ ತೀರ್ತು. ಈ ಭೂಮಿ ಋಣ ನನ್ನ ತೀರ್ತು. ಇನ್ನು 15 ದಿನಕ್ಕೆ ಇನ್ನು 15 ದಿನ, 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 ಇನ್ನು ಯಾಕಮ್ಮ 15 ದಿನ. ಸಂಜೆಯಿಂದ ಒಂಥರ ಇದೆಯಲ್ಲ, ಏನಾಯ್ತಮ್ಮ? ಬಿದ್ದಾಗೇನಾದ್ರೂ ಪೆಟ್ಟು ಬಿತ್ತ? ಡಾಕ್ಟರ್ ಕರ್ಕೊಂಬರಲ್ಲ? ಇಲ್ಲ ಕಣೋ, ನಂಗೇನೂ ಆಗಿಲ್ಲ. ಇಷ್ಟಕ್ಕೆಲ್ಲ ಡಾಕ್ಟರ್ ಯಾಕೋ? ಅಲ್ಲಮ್ಮ, ಒಲೆ ಮೇಲೆ ಹಾಲು ಸೀದು ಹೋಗ್ತಾ ಇದೆ. ಚಂದ್ರು ಕಾಫಿನ ಕುಡ್ದೆ ಹಾಗೆ ಹೊರಟೋದ. ಅಡ್ಗೆನೂ ಮಾಡಿಲ್ವಲ್ಲಮ್ಮ. ಚಂದ್ರು ಇನ್ನೇನಾದ್ರೂ ಬಂದ್ರೆ ಹಸು ಹಸು ಅಂತ ಕೂಗಾಡ್ತಾನೆ. ಹೌದಲ್ವಾ? ನನಗೆ ಅಡುಗೆ ಮಾಡೋದೇ ಮರ್ತೋಗಿತ್ತು. ಈಗ ಮಾಡ್ಬಿಡ್ತೀನಿ. ಅಡುಗೆ ಮಾಡೋದು ಮರ್ತೋಯ್ತಾ? ನನಗೇನಾಗ್ತಾ ಇದೆ? ಅಮ್ಮ, ನಿನಗೆ ಆಯಾಸ ಆಗಿದ್ರೆ ಹೋಗ್ಬಲ್ಕು, ನಾನು ಮಾಡ್ತೀನಿ. ಪರವಾಗಿಲ್ಲ ಬಿಡು, ಅದು ಎಷ್ಟು ಹೊತ್ತು, ಈಗ ಮಾಡ್ಬಿಡ್ತೀನಿ. ಪಾಪ, ಈ ರಾಮು ತುಂಬ ಒಳ್ಳೆಯವನು.
ಅವರು ಸತ್ತಾಗ 10 ವರ್ಷನೂ ತುಂಬಿರಲಿಲ್ಲ. ನನಗೆ ಸ್ವಲ್ಪ ನೋವಾದರೂ ಸಹಿಸ್ಲಾರ. ನಾನು ಹೋದರೂ ಇವನು ಚಂದ್ರನ ಚೆನ್ನಾಗಿ ನೋಡ್ಕೊಳ್ತಾನೆ. ಇವನೇನು ಒಳ್ಳೆಯವನೇ, ಆದರೆ ಇವನ ಕೈ ಹಿಡಿಯೋದು ಹೇಗಿರ್ತಾವೆ ಏನೋ. ಅದರಲ್ಲೂ ಚಂದ್ರನ ಹೊರಡ್ತಾನೆ ಸಹಿಸ್ಕೊಳ್ಬೇಕಾದ್ರೆ ವಿಪರೀತ ತಾಳ್ಮೆ ಬೇಕು. ನನಗೆ ಎಷ್ಟು ಸಲ ಸಿಟ್ಟು ಬರುತ್ತೆ. ಅಯ್ಯೋ, ನಾನು ನನ್ನ ರಾಮಗೆ ಮದುವೆ ಮಾಡಿದೆ, ಅವನ ಮಗುನ ಎತ್ಕೊಳ್ಳದೆ ಕಣ್ಣು ಮುಚ್ಚಬೇಕಾ? ಗಿಡ ಹಾಕಿ ವರ್ಷಾನುಗಟ್ಲೆ ನೀರೆರೆದು ಮರವಾಗಿ ಬೆಳೆಸಿ ಫಲ ಬಿಡೋ ಅಷ್ಟರಲ್ಲಿ ಅದನ್ನ ಬಿಟ್ಟು ಹೋಗ್ಬೇಕಾ? ಇಷ್ಟೇ ನಿಮ್ಮ ಅದೃಷ್ಟ. ರಾಮಗೆ ಮದುವೆ ಮಾಡಿ ಮಗುನ ಕನಸು ಕಾಣೋಕ್ಕೆ ಇನ್ನೂ ಸಮಯ ಬೇಕು. ಮಗಳು ಕಳೆದ ಬಾರಿ ಬಂದಾಗ 2 ತಿಂಗಳಾಗಿದೆ ಅಂದಿದ್ಲು. ಅವ್ರ ಮುದ್ದಿನ ಮಗಳು, ಒಬ್ಬಳೇ ಮಗಳು ಅಂತ ಅವಳನ್ನು ಕಂಡ್ರೆ ನನಗೂ ಅಷ್ಟೇ ಪ್ರೀತಿ. ಅವಳಿಗೆ ಅಚ್ಚುಕಟ್ಟಾಗಿ ಬಾಣಂತನ ಮಾಡಿ ಮಗಳನ್ನು ಮೊಮ್ಮಗುನ ಕಳಿಸ್ಕೊಡ್ಬೇಕು ಅಂದಿದ್ದ ಆಸೆಗೂ ಮಣ್ಣು ಬಿತ್ತಲ್ಲ. ಪಾಪ, ಚೊಚ್ಚಲ ಹೆರಿಗೆಗೂ ನನ್ನ ಮಗಳಿಗೆ ತವರೇ ಇಲ್ಲದಾಗತ್ತಲ್ಲ. ನಾನು ಏನು ಮಾಡಲಿ? ಅಯ್ಯೋ ದೇವ್ರೆ, ಇಷ್ಟು ಬೇಗ ನಾನು ಕರ್ಕೊಳ್ತೀಯ? ಅಮ್ಮ, ಅನ್ನ ತಳ ಹತ್ತಿ ಸೀದೋಗ್ತಾ ಇರೋ ಆಗಿದೆಯಲ್ಲಮ್ಮ. ಹೌದಲ್ಲೋ? ಅಯ್ಯೋ ರಾಮ, ಅಮ್ಮ, ನೀನು ಊಟ ಕೂತ್ಕೊಮ್ಮ. ಬೇಡ ಕಣ, ನಂಗೆ ಯಾಕೋ ಹಸಿವಿಲ್ಲ. ಅಮ್ಮ ಬಡ್ಸಲ್ವಾ? ನೀವೇ ಬಡಿಸ್ಕೊಳ್ರ. ಎಲ್ಲ ಜವಾಬ್ದಾರಿನೂ ನಿನ್ನ ಮೇಲೆ ಬಿತ್ತಪ್ಪ. ಚಂದ್ರು ಸ್ವಲ್ಪ ದುಡ್ಕು ಕಣೋ, ಅವನು ಬೈಬೇಡ. ರಾಮು, ಮಂಗಳನ್ನ ಮಗುನ ಅವಾಗ ನೋಡ್ಕೊಂಬಾರೋ. ಚಂದ್ರು, ನೀನಾದ್ರೂ ಯಾಕೋ ಅಷ್ಟು ಹಠ ಮಾಡ್ತೀಯ? ಸ್ವಲ್ಪ ಅನ್ಸರ್ಸ್ಕೋಬೇಕಪ್ಪ. ಮಂಗಳ, ಯಾಕೆ ಹಾಗೆ ಮುಖ ಒಪ್ಪಿಸ್ಕೊಂಡು ಕೂತ್ಕೊಂಡಿದೀಯಾ? ಚೇಚೆ, ಸ್ವಲ್ಪ ನನ್ನ ಮಾತು ಕೇಳೆ. ಹಾಗೆಲ್ಲ ಮಾಡಬಾರ್ದಮ್ಮ. ನಿನ್ ಗಂಡ ನೋಡಿದ್ರೆ ಏನ್ ತಿಳ್ಕೊಂಬರಲ್ಲ. ಇಷ್ಟೊತ್ತಿನಲ್ಲಿ ಯಾವ ಡಾಕ್ಟರ್ ಬರ್ತಾರೋ? ಮಂಗಳ, ಅಮ್ಮ, ನಾ ಎಪ್ಸೋಣ. ರಾಮು, ನೀವು ಅಣ್ಣ ತಮ್ಮಂದ್ರು ಹಾಗೆ ಮಾಡಬಾರ್ದು ಕಣೋ. ಅಮ್ಮ 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 ಇದ್ಯಾಪ ನೀವಿಬ್ರು ಹೀಗೆ ಕೆದ್ದು ಕೂತಿದ್ದೀರಿ? ನನ್ನನ್ನೇ ಕೆಪ್ಸಿದ್ರಿ? ಅಮ್ಮ, ಮತ್ತೆ ಸ್ವಲ್ಪ ಹಾಲು ಕುಡಿತೀಯಮ್ಮ? ಹಾಲು ಇಷ್ಟೊತ್ತಿನಲ್ಲಿ? ನೀನು ಬರೀ ಹೊಟ್ಟೆಲಿ ಮಲ್ಕೊಂಡಿದ್ಯಲ್ಲ, ಹಸ್ತು ಹೊಟ್ಟೆಲಿ ಯಾಕೆ ಮಲ್ಕಬೇಕು ಅಂತ. ಬರೀ ಹೊಟ್ಟೆಲಿ ಮಲಗಿದ್ದೆ ಅಂತ ಸರಿ ರಾತ್ರಿ ಎಬ್ಸಿ ಹಾಲು ಕುಡಿ ಅಂತೀಯ? ಯಾಕೋ ನಿಮ್ಮಿಬ್ಬರಿಗೂ ಹುಚ್ಚಿಗೆ ಹಿಡಿತೇನೋ? ಅಲ್ಲಮ್ಮ, ಅದು ಮತ್ತೆ ವಿದ್ಯೆನೇನೋ ಕನ್ವರ್ಸ್ತಾ ಇದ್ದೀನಿ ನೀನು. ಕನ್ವರ್ಸ್ತಾ ಇದ್ನ? ಹ್ಮ್. ಓ,
ಏನೋ ಕೆಟ್ಟ ಕನಸು ಬಿದ್ದಿರಬೇಕು. ಹಾಂ, ನೀವು ಮಲ್ಕೊಳ್ಳಿ, ಮಲ್ಕೊ ಮಲ್ಕೊ ಮಲ್ಕೊ. ಹಾಂ ಸರಿ, ನೀನು ಮಲ್ಕಮ್ಮ. ಹಾಂ, ಮಲ್ಕೊಳ್ಳಿ. ಎಂಥ ರೋಗ ಬಂದಿದ್ರು ಬದುಕಿಸ್ಬಲ್ರ ಡಾಕ್ಟ್ರೆ? ಎಂಥ ರೋಗ ಬಂದಿದ್ರು ಬದುಕಿಸ್ತೀನೋ ಇಲ್ಲೋ ಅಮ್ಮ, ನಿಮಗಂತೂ ಯಾವ ರೋಗನೂ ಬಂದಿಲ್ಲ. ಯಾವ ರೋಗನೂ ಬರ್ದೇ ಇದ್ ಮಾತ್ರಕ್ಕೆ ಮನುಷ್ಯ ಸಾಯೋದೇ ಇಲ್ವಾ? ಏನಮ್ಮ, ದೇವರಿಗೆ ಗೊತ್ತು. ನಾನು ಬರ್ತೇನೆ. ತಾಯಿ ಬಿದ್ರು ಅಂತ ಹೇಳಿದ್ರಲ್ಲ, ತಲೆಗೇನಾದ್ರು ಪೆಟ್ ಬಿತ್ತೇನು? ಗೊತ್ತಿಲ್ಲ ಡಾಕ್ಟ್ರೆ, ಅಮ್ಮ ಏನೋ ಇಲ್ಲ ಅಂತಂದ್ರು. ಅವ್ರಿಗೇನಾಗಿದೆ? ಜ್ವರ ಏನಂತ ಹೆಚ್ಚಿಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನೋಡಿ, ಅದಕ್ಕಾಗಿ ಸ್ವಲ್ಪ ಆಯಾಸ ಆದಂಗಾಗಿದೆ. ನಿಮ್ಮ ತಾಯಿ ಎಂದೂ ಹೆಚ್ಚು ಮಾತಾಡಿದವರೇ ಅಲ್ಲ ಅಂಥದ್ರಲ್ಲಿ ಇರಲಿ. ನಾನು ಈಗ ಸದ್ಯಕ್ಕೊಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅವರಾಗಿ ಎಚ್ಚರ ಆಗೋವರೆಗೂ ನೀವು ಎಬ್ಬಸಕ್ಕೆ ಹೋಗ್ಬೇಡಿ. ಬೆಳಗ್ಗೆ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಹಾಂ, ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ. ಡೋಂಟ್ ವರಿ. ಹಾಂ, ಬರಲಾ? ಡೋಂಟ್ ವರಿ ಭಾಗ್ಯಮ್ಮನವರೇ, ನೀವು ಸುಮ್ಮನೆ ಮನಸ್ಸಿಗೆ ಏನೇನೋ ಹಚ್ಕೊಂಡು ಕೊರಗ್ತಾ ಇದ್ದೀರಾ. ಬೇಗ ಗುಣಮುಖರಾಗ್ತೀರಾ. ಡೋಂಟ್ ವರಿ. ಚೀರಪ್ಪ, ಚೀರಪ್ಪ. ಎದ್ದೇಳ್ಬೇಕಮ್ಮ? ನಿಧಾನ. ರಾಮು, ಇನ್ನು ಚಂದ್ರನ ಚೆನ್ನಾಗಿ ನೋಡ್ಕೋಬೇಕಪ್ಪ. ಚಂದ್ರು ನೋಡು, ನಿನ್ನ ಈ ಹಠ ಮೊಂಡಾಟ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಕೆಲ್ಸಕ್ಕೆ ಸೇರ್ಬೇಕಪ್ಪ. ಮಂಗಳ ಈ ಮನೆ ಒಬ್ಬಳೇ ಹೆಣ್ಮಗಳು, ನೀವಿಬ್ಬರು ಚೆನ್ನಾಗಿ ನೋಡ್ಕೋಬೇಕು. ನಾನು ಮಂಗಳೇ ಮಗುನ ನೋಡ್ತೀನೋ ಇಲ್ವೇ ಇಲ್ವೋ. ಕಾಫಿ ಕುಡಿಸ್ಲೇನಮ್ಮ? ಬೇಡ. ಸ್ವಲ್ಪ ಎಬ್ಬಿಸಿ ಕೂರಿಸ್ಲೇನಮ್ಮ? ಬೇಡ ಅಮ್ಮ, ಔಷಧಿ ಅದು ತಗೋತೀಯನಮ್ಮ? ಬೇಡ. ರಾಮು, ನಿಮ್ಮ ತಾಯಿ ಸ್ವಲ್ಪನೂ ಸಹಕರಿಸ್ತಿಲ್ಲ ರಾಮು. ಅವ್ರನ್ನ ಆಸ್ಪತ್ರೆಗೆ ಸೇರಿಸೋದೇ ಒಳ್ಳೇದು. ಇಲ್ಲ, ನಾನೆಲ್ಲೂ ಬರಲ್ಲ. ಸಾಯೋದಾದ್ರೆ ನಾನು ಈ ಮನೇಲೆ ಸಾಯ್ತೀನಿ. ಅಮ್ಮ, ನೀವಿಬ್ರು ಹುಟ್ಟಿದ್ದು ಈ ಮನೇಲೆ, ಬೆಳೆದಿದ್ದು ಈ ಮನೇಲೆ. ನಿಮ್ಮಪ್ಪ ಕಡೆ ಪ್ರಯಾಣ ಹೊರಟಿದ್ದು ಇಲ್ಲಿಂದೇನೆ. ನಾನ್ ಪ್ರಾಣ ಬಿಡುವುದು ಈ ಮನೇಲೆ. ಅಮ್ಮ ಏನ್ ಮಾತಾಡ್ತಿದ್ಯಮ್ಮ? ಇಲ್ಲ ಇಲ್ಲ, ನಾನೆಲ್ಗೂ ಬರಲ್ಲ. ಆಸ್ಪತ್ರೆನ ಬೇಡ, ಏನೋ ಬೇಡ. ಆಗ್ಲಮ್ಮ, ಆಗ್ಲಮ್ಮ, ನೀನ್ ಹೇಳ್ದಂಗೆ ಆಗ್ಲಿ. ಆಯ್ತು, ನೀನ್ ಸಮಾಧಾನ ಮಾಡ್ಕೊ. ರಾಮು, ಮಂಗಳ, ಚಂದ್ರು, ನಾನಿನ್ ಹೆಚ್ಚು ದಿನ ಬದುಕಲ್ಲ ಕಣ್ರೋ. ನೀವು ಯಾಕೆ ಸುಮ್ಮನೆ ಕೊರಗ್ತಿದ್ದೀರಿ? ಯಾಕಮ್ಮ ಹೀಗೆ ಮಾತಾಡ್ತಿ? ಡಾಕ್ಟ್ರು
ನಿನಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳ್ತಾನೆ ಇದ್ದಾರಲ್ಲಮ್ಮ. ನೀನು ಸರಿಯಾಗಿ ಆಹಾರ ತಗೋ. 2 ದಿವಸದಲ್ಲಿ ಮೊದಲು ಹಾಗೆ ಆಗ್ತೀಯಮ್ಮ. ರಾಮು, ನಿನಗೂ ಆ ಡಾಕ್ಟರ್ಗೂ ಭ್ರಮೆ ಕಣೋ. ನನ್ನ ಸ್ಥಿತಿ ನನಗೆ ಗೊತ್ತಿಲ್ವೇನೋ. ನನ್ನ ಆಯಸ್ಸಿನ ಮುಗೀತು ಕಣ್ರೋ. ಅಮ್ಮ, ಯಾಕಮ್ಮ ಸುಮ್ಮನೆ ಪದೇ ಪದೇ ಸಾಯೋ ಮಾತಾಡ್ತೀಯ? ನಿಮ್ಗೇನು ಆಗಿಲ್ಲಮ್ಮ. ಇವತ್ತು ಯಾವ ವಾರನೋ? ಗುರುವಾರನಮ್ಮ. ಯಾವ ಗುರುವಾರ? ಯಾವ ಗುರುವಾರ ಅಂದ್ರೆ? ನಾನು ಮಲಗಿ ಎಷ್ಟು ದಿವಸ ಆಯ್ತು? ಆಗ್ಲೇ 20 ದಿವಸದ ಮೇಲಾಯ್ತಲ್ಲಮ್ಮ. ಏನಂದೆ? ಹೌದಮ್ಮ, ದಿನಾಗ್ಲೇ ಮಲಗಿ 20 ದಿವಸದ ಮೇಲಾಯ್ತು. ಅಂದ್ರೆ 15 ದಿನಗಳು ಕಳೆದೇ ಹೋದ್ವಾ? ಏನಮ್ಮ ಹಾಗಂದ್ರೆ? ಅಲ್ಲ, 15 ದಿನಗಳು ಕಳೆದು ಹೋದ್ವು, ನಾನಿನ್ನು ಸತ್ತಿಲ್ವಾ ಅಂತ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಸಾಯುವಂತ ನಿಮ್ಗೆ ಏನಾಗಿದೆಯಮ್ಮ? ಹಾಗಾದ್ರೆ ಆ ಶಕುನ, ಆ ಕಾಗೆ, ನೆರಳು. ಅಣ್ಣ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಅಮ್ಮ ಯಾಕೋ ಮತ್ತೆ ಒಂಥರ. ಚಂದ್ರು, ಬೇಡ, ಡಾಕ್ಟರ್ ಬೇಡ. ನನಗೆ ಯಾಕಿಷ್ಟು ಸುಸ್ತಾಗ್ತಾ ಇದೆ? ನೀನು ಆಹಾರನೇ ತೊಗೊಳ್ತಿಲ್ವಲ್ಲ, ಅದಕ್ಕೆ ಇಷ್ಟೊಂದು ಸುಸ್ತು. ನನ್ನ ಆಹಾರ ಯಾಕೆ ತಗೋತಾ ಇಲ್ಲ? ಯಾರಿಗೆ ಗೊತ್ತು? ಏನ್ ಕೊಟ್ರು ಬೇಡ ಬೇಡ ಅಂತೀನಿ. ಅಷ್ಟೇನಾ? ಆ ಶಕುನ. ಅಮ್ಮ, ಈಗಲಾದ್ರೂ 1 ಲೋಟ ಹಾಲು ತಂದು ಕೊಡ್ಲೇನಮ್ಮ? ಹಾಲು ಬೇಡ ಕಣೋ. ಮಂಗಳ, ಬಿಸಿ ಬಿಸಿಯಾಗಿ 1 ಲೋಟ ಕಾಫಿ ಮಾಡ್ತಂದು ಕೊಡು. ಹಾಗೆ ಸಿಹಿ ತಿಂಡಿ ಏನಾದರೂ ಮಾಡ್ತಂದು ಕೊಡಿ. ಆಯ್ತಮ್ಮ, ಮಾಡ್ತೀನಿ. ಬದುಕಿನ ಅತ್ಯಂತ ಸುಸ್ಥಿತಿಯಲ್ಲಿದ್ದಂಥ ಘಟ್ಟದಲ್ಲಿ ಗಂಡನ ಅನಿರೀಕ್ಷಿತ ಸಾವು ಅವಳಲ್ಲಿ ಮೂಡಿಸಿದಂಥ ಭಯ ಇದೆಯಲ್ಲ, ಆ ಸುಪ್ತ ಭಯವೇ ಈ ಶಕುನದ ನೆವದಿಂದ ಮತ್ತೆ ಜಾಗೃತವಾಗುವುದನ್ನ ಈ ಕಥೆಯಲ್ಲಿ ಕಾಣುತ್ತೇವೆ. ನಮ್ಮ ಸಮಾಜದಲ್ಲಿ ತುಂಬ ಈ ಶಕುನಗಳನ್ನ ಎಲ್ಲ ಯಾವುದಕ್ಕೂ ಒಂದು ಬೆಕ್ಕಡ್ಡ ಬಂತು, ಅದಕ್ಕೊಂದು ಕೆಲಸ ಮಾಡಬಾರ್ದು, ಇನ್ನೇನೋ ಬೆಳಗ್ಗೆ 7 ಹೊತ್ತಿಗೆ ಯಾರೋ ಎಲ್ಲಿ ಹೋಗ್ತೀಯಾ ಅಂತ ಕೇಳಿದ್ರು ಹೋಗಬಾರ್ದು, ಈ ರೀತಿ ನಂಬಿಕೆಗಳು ಇದು ಎಲ್ಲ ಸಮಾಜದಲ್ಲೂ ಇದೆ. ಅದರಲ್ಲೂ ನಮ್ಮ ಸಮಾಜದಲ್ಲಿ ತುಂಬ ಜಾಸ್ತಿ. ಯಾವುದಕ್ಕೂ ಏನೋ ಎಷ್ಟೆಷ್ಟು ಕೆಲಸಲಿ ಅದು ಏನೋ ಅವ್ರ ಮಟ್ಟಿಗೆ ಅವರೇ ಇಲ್ದೇ ಈ ಮದುವೆ ಮುಂಜಿ ಇಂಥ ಕೆಲಸಗಳಲ್ಲಂತೂ ನಿಂತು ಹೋಗೋ ಸಂದರ್ಭ ಇರುತ್ತೆ. ಒಂದೇನೋ ಒಂದು ಮದುವೆ ಗೊತ್ತಾಯಿತು, ಅರ್ಶಿನ ಕುಂಕುಮದ ಬಟ್ಲು ಚೆಲ್ಲೋಯ್ತು, ಅಯ್ಯೋ ಏನೋ ಅಪಶಕನ ಆಗ್ಬಿಡ್ತು. ಅಥವಾ ಇನ್ನೇನೋ ಗೃಹ ಪ್ರವೇಶ ಅಂತ ಮಾಡೋಕ್ಕೋದ್ರೆ ಇಂಥದ್ದೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ. ಯಾವುದೋ ಒಂದು ಈ ಮುಖ ನೀರಲ್ಲಿ ನೋಡ್ಕೊಂಡಾಗ ಮುಖ ಕಾಣದೆ ಹೋದರೆ ಅವ್ರಿಗೆ ಸಾವು 15 ದಿವಸದೊಳಗೆ ಬಂದ್ಬಿಡುತ್ತೆ ಅನ್ನೋ ಒಂದು ನಂಬಿಕೆ. ಕಾಗೆ ಮುಟ್ಟಿಬಿಟ್ರೆ ಅವರ ಸತ್ತೇ ಹೋಗ್ತಾರೆ ಅಂತ, ಕಾಗೆ ಮನೆ ಒಳಗೆ ಪ್ರವೇಶ ಮಾಡಿದ್ರೆ ಮನೆ ಹಾಳಾಗುತ್ತೆ, ಈ ಥರ ತುಂಬ ನಂಬಿಕೆ. ಎಲ್ಲೋ ಈ ಬರೀ ಕಾಗೆಗೆ ವಿಚಾರ, ಮತ್ತೊಂದು ಬೆಕ್ಕಿನ ವಿಚಾರ ಅಂತಲ್ಲ, ಅನೇಕ ರೀತಿಯಾದ ಶಕುನ ಅಪಶಕನಗಳಿದೆ. ಇದು ನಿಜವಾಗ್ಲೂ ಹೇಳಬೇಕಾದ್ರೆ ವೈಜ್ಞಾನಿಕ ಅಲ್ಲ, ಆಕಸ್ಮಿಕ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಉದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.